ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್. ಎಲ್ಲಾ ಜೈಲುಗಳಲ್ಲೂ ಕೂಡ ಇದೇ ಪರಿಸ್ಥಿತಿ ಇದೆ. ಕಾಸು ಹೊಂದಿದ್ರೆ ವಿಲಾಸಿ ಜೀವನವನ್ನ ನಡೆಸಬಹುದು ಎನ್ನುವಂಥದ್ದಾಗಿ ಚರ್ಚೆಯನ್ನ ಮಾಡ್ತಾ ಹೋಗೋಣ. ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಸಿಎಂ ಶಹಬಾಜ್ ಖಾನ್ ಹೋರಾಟಗಾರರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಶಹಬಾಜ್ ಅವರೇ, ಕಡುಭ್ರಷ್ಟ ಅಧಿಕಾರಿಗಳು ಇದಾರೆ ಎನ್ನುವಂಥದ್ದಕ್ಕೆ ಈ ವಿಡಿಯೋನೇ ಸಾಕ್ಷಿ. ನಾವು ಕೂಡ ನೋಡಿದ್ವಿ, ಆ ಫೋಟೋಗಳಲ್ಲೂ ಕೂಡ ಗಮನಿಸಿದ್ವಿ ಯಾವ ರೀತಿಯಾಗಿ ವ್ಯವಸ್ಥೆ ಇದೆ. ಕಡುಭ್ರಷ್ಟರು ತುಂಬಿಕೊಂಡಿದ್ದಾರೆ ಜೈಲಿನಲ್ಲಿ ಕೊಲೆ ಮಾಡಿದವರು, ಸುಲಿಗೆ ಮಾಡಿದವರು ಮಾತ್ರ ಹೋಗೋದಲ್ಲ, ಜೈಲಿಗೆ ಹೋರಾಟ ಮಾಡಿದವರು ಕೂಡ ಇರ್ತಾರೆ. ತುಂಬಾ ಜನ ಕೇಳ್ತಾ ಇದ್ರು ನನ್ನ ಹತ್ರ, ದರ್ಶನ್ ಒಳ್ಳೆಯವ್ರ ಸಂಪರ್ಕ ಹೆಂಗ್ ಮಾಡೋಕ್ ಸಾಧ್ಯ? ಜೈಲಲ್ಲಿ ಇರೋದೇ ಕ್ರಿಮಿನಲ್ಸ್ಗಳ ಜೊತೆನೆ ಇರಬೇಕು ಅಂತೇಳಿ, ಬಟ್ ಹೋರಾಟಗಾರರು ಇರ್ತಾರೆ. ಸರ್ ನೀವು ಏನ್ ಹೇಳ್ತೀರಾ ಈ ಬಗ್ಗೆ? ಸರ್, ಜೀವನದಲ್ಲಿ ನನ್ಗನ್ಸುತ್ತೆ ಯಾವುದೇ ಯುವಕ ಬೆಳಿಬೇಕು ಅಂದ್ರೆ ಈ ಗಾಂಧೀಜಿ ಅವ್ರನ್ನ, ಸುಭಾಷ್ ಚಂದ್ರ ಅವ್ರನ್ನ, ಈಗ ರೀಸೆಂಟ್ ಆಗಿದ್ದು ನಮ್ಮ ಕಣ್ ಮುಂದೆ ಯಡಿಯೂರಪ್ಪ ಅವ್ರನ್ನ, DK ಶಿವಕುಮಾರ್ ಅವ್ರನ್ನ, ಇವರೆಲ್ಲ ಜೈಲಿಗೆ ಹೋಗಿ ಬಂದಿರೋದು. ಜೈಲಿಗೆ ಹೋಗಿ ಬಂದಂಗೆ ಯಾವುದೇ ರೀತಿಯ ಇವ್ರದ್ದು ಇತಿಹಾಸ ಇಲ್ಲ. ಜೈಲು ಅಂದ ತಕ್ಷಣ ನಾವೇನ್ ಅನ್ಕೊಂಡ್ಬಿಡ್ತೀವಿ, ಈಗ ದರ್ಶನ್ ಮೇಲೆ ಈಗ ಅವರು ಲೀಗಲ್ ಆಗಿ ಹೋಗ್ಬೇಕಂದ್ರೆ ನನ್ಗೆ ಹೇಳಕ್ಕೆ ಭಯ ಆಗ್ತಾ ಇದೆ. ನನ್ನ ಲೈಫಲ್ಲಿ ನಾನು ಹೆದರೋನಲ್ಲ. ಇವತ್ತು ಜೈಲ್ ಅಂದ ತಕ್ಷಣ ಹೇಳಕ್ಕೆ ಭಯ ಆಗ್ತಾ ಇದೆ. ಯಾಕಂದ್ರೆ ಮನೆತನದಲ್ಲಿ ಆಗುವಂತ ಕಷ್ಟಗಳು, ನಮ್ಮ ಕುಟುಂಬಗಳಲ್ಲಿ ನೋಡುವಂತ ದೃಷ್ಟಿ, ನಮಗೆ ನೋಡಿರುವಂತದ್ದು, ಇದೆಲ್ಲ ಕಣ್ಣೀರು ಬರುತ್ತೆ ಜೈಲ್ ಅಂದ್ರೆ. ಯಾಕಂದ್ರೆ ಇವತ್ತು ಇವ್ರು ಹೇಳಿದ್ರು, ಒಬ್ಬ ನಟ ಅಂದ ತಕ್ಷಣ ನಾವು ಅವ್ರಿಗೆ ತಗೊಳ್ಳೋದಲ್ಲ, ಬಹಳಷ್ಟು ಸಾಮಾಜಿಕವಾಗಿ ತುಂಬಾ ಜನ ಜೈಲಲ್ಲಿ ಇದ್ದಾರೆ ಅಂತ ಹೇಳಿ. ನಾನು ನನ್ನ ಕಣ್ ಮುಂದೆ ನೋಡಿದಾಗ, ನಾನು ಜೈಲು ಅಂದ ತಕ್ಷಣ ನನಗೆ 153, 501, 504 ಆ ಥರ ಎಲ್ಲ ಸೆಕ್ಷನ್ಗಳು ಹಾಕಿ ಯಾರೋ ಹೋಗಿ ನನ್ನ ಮೇಲೆ FIR ಮಾಡಿಸಿದ್ರು. ಅದಕ್ಕೆ ಹೋಗಿ 71 ದಿನ ನಾನು ಜೈಲಲ್ಲಿ ಇರಬೇಕಾಗಿತ್ತು. ಮೊದಲನೇ ಕಷ್ಟ ಅಂತ ನೋಡಿದ್ದು ಈ ಕುಟುಂಬದವರು ಕೈ ಬಿಟ್ಬಿಡ್ತಾರೆ ಫಸ್ಟು. ಯಾಕಂದ್ರೆ ಅವನ ಮೇಲೆ ನನ್ನ ಟಿವಿಗಳೆಲ್ಲ ಬ್ರೇಕಿಂಗ್ ನ್ಯೂಸ್ ತೋರಿಸ್ಬೇಕಾದ್ರೆ ಫಸ್ಟ್ ಕೈ ಬಿಡೋದೇ ಕುಟುಂಬದವರು. ಆಮೇಲೆ ಇವತ್ತು ದರ್ಶನ್ ಅವ್ರಿಗೂ ಜನ ಕೈ ಬಿಟ್ಟಿಲ್ಲ. ಯಾರು ಏನಾರ ಮಾಡ್ಕೊಳ್ಳಿ, ಇವತ್ತು ಎಷ್ಟು ಜನ ಕೆಟ್ಟದಾಗಿ ಹೇಳ್ತಾವ್ರೆ, ಇವರೇ ನಾಳೆ ದಿವಸ ಅವ್ರು ರಿಲೀಸ್ ಆಗಿ ಬಂದ್ರೆ ಅಭಿಮಾನಿಗಳು. ಇದ್ ನೀವು ನೆನ್ಪಿಟ್ಕೊಳ್ಳಿ. ಎರಡನೇದು, ಅಲ್ಲಿಂದ ಆಚೆ ಬಂದ್ಮೇಲೆ ನಾವು ಮತ್ತೆ ಅಪರಾಧ ಮಾಡ್ಬೇಕು ಅಂತ ಅಲ್ಲ, ಆ ಅಪರಾಧವನ್ನು ತಿದ್ಕೊಂಡು ಮುಂದಿನ ಸಲ ನಮ್ಮಲ್ಲಿ ಹೇಳ್ತಾರೆ 5 ನಿಮಿಷದ ಸಿಟ್ಟು 17 ವರ್ಷದ ಜೈಲು ಅಂತ. ಇದು ಅವಶ್ಯಕತೆ ಇಲ್ಲ. ಈಗ ಇವ್ರದ್ದು ಫೋಟೋ ಆಚೆ ಬಂದಿದೆ, ನಾವೆಲ್ಲ ನೋಡಿದೀವಿ. ಜೈಲ್ ಹೋದ ತಕ್ಷಣ ಈಗ ರೈಟ್ ಸೈಡ್ ಅಲ್ಲಿ ಲೇಡೀಸ್ ಬ್ಯಾರಕ್ ಇದೆ, ಲೆಫ್ಟ್ ಸೈಡ್ ಅಲ್ಲಿ ಸೆಲ್ ಅಂತ ಮಾಡಿದ್ದಾರೆ. ಬಂದಿರೋ VIP ಗಳಿಗೆ ಅಥವಾ ಯಾವ್ದಾದ್ರು ಸೆಲೆಬ್ರಿಟಿ ಈ ತರ ಅರೆಸ್ಟ್ ಆಗಿದ್ರೆ ಇವ್ರಿಗೆಲ್ಲ ಆ ಕಡೆ ಇಡ್ತಾರೆ. ಅದಕ್ಕೂ ಅಂತಾನೆ ಒಂದು LG ಕೊಟ್ಟಿರ್ತಾರೆ, ಅವ್ರಿಗೆ ನೋಡ್ಕೊಳಕ್ ಅಂತಾನೆ ಸೆಲ್ ಇರುತ್ತೆ. ಸರ್, ಅಲ್ಲಿ ಎಲ್ಲ ಇರುತ್ತೆ, ಬಟ್ ನೆಮ್ಮದಿ ಒಂದಿರಲ್ಲ. ನೀವು ಎಷ್ಟು ಕೋಟ್ಯಾಂತರ ರೂಪಾಯಿ ಕೊಟ್ರು ನೆಮ್ಮದಿ ಬರಲ್ಲ ಅಲ್ಲಿ. 71 ದಿನ ಆದ್ಮೇಲೆ ನಾವು ಮನೆಗಳಿಗೂ ಫೋನ್ ಮಾಡಿ ಅಂತ ಹೇಳಿದ್ರೆ ಅಲ್ಲಿ 100 ರೂಪಾಯಿ ಕೊಟ್ಬಿಟ್ಟು ಅಲ್ಲಿ ಒಂದು ಇದು ಸಿಗುತ್ತೆ, ಟೋಕನ್ ಅನ್ನು ತಗೊಂಡು ಲೈನ್ ಅಲ್ಲಿ ನಿಂತ್ಕೊಂಡು ಫೋನ್ ಮಾಡ್ಬೇಕು. ಒಂದ್ ತಟ್ಟೆ, ಆಮೇಲೆ ಅಲ್ಲಿನ ಅನ್ನ ತಿಂದವರು ಯಾವತ್ತು ಆಚೆ ಬಂದು ಜೈಲಿಂದ ಆ ಜೀವನನೇ ಬೇಡ ಅನ್ನಿಸ್ಬಿಡುತ್ತೆ ಸರ್ ನಿಮ್ಗೆ. ಯಾಕಂದ್ರೆ ಈ ನೀರ್ ಹೆಂಗಿದೆಯೋ ಈ ನೀರಿನ ತರ ಸಾರಿರುತ್ತೆ ಆ ಜೈಲಲ್ಲಿ ಸಾರು. ಈಗ ಇಷ್ಟೆಲ್ಲ ಹೇಳ್ತಾ ಇದ್ದಾರೆ, ಅವ್ರಿಗೆ ಇಷ್ಟ ಐಷಾರಾಮಿ ಕೂತಿದ್ದಾರೆ ಅಂತ ಹೇಳಿದ್ರೆ, ಯಡಿಯೂರಪ್ಪನವರು ಇದ್ರು, ಅವ್ರದ್ದು ಯಾಕೆ ವಿಡಿಯೋ ಅಥವಾ ಯಾವ್ದು ಫೋಟೋ ರಿಲೀಸ್ ಆಗಿಲ್ಲ? ಈಗ DK ಶಿವಕುಮಾರ್ ಅವರು ಇದ್ರು, ಅವ್ರು ಪೊಲಿಟಿಷಿಯನ್, ಇವರು ನಟ ಅನ್ನೋದಲ್ಲ, ಎಲ್ಲ ರೌಡಿಗಳು ಇದ್ದಾರೆ ಜೈಲಲ್ಲಿ. ಯಾರು ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ, ಎಲ್ಲರೂ ಇದ್ದಾರೆ. ಬಟ್ ಆ ಜೈಲೇ ಒಂದು ಸಮಾಜ ಆಗಿದೆ. ಈಗಲೂ ಅಷ್ಟೇ ಪೊಲಿಟಿಷಿಯನ್ಸ್ ಇದ್ದಾರೆ ಸರ್, ಇದ್ದಾರೆ, ಬಹಳಷ್ಟು ಜನ ಇದ್ದಾರೆ. ಬಟ್ ಜೈಲ್ ಬಗ್ಗೆ ಮಾತಾಡ್ಬೇಕಂದ್ರೆ, ಅಲ್ಲಿಂದ ನಾನು ಅಲ್ಲಿದ್ದೆ ಜೈಲಲ್ಲಿ 71 ದಿವಸ, 18 ಪುಸ್ತಕಗಳನ್ನು ಓದಿ ಆಚೆ ಬಂದೆ. ನಾನು ಒಂದು ಅಲ್ಲೇ ಕೂತ್ಕೊಂಡು ಯಂಗ್ಸ್ಟಾರ್ ಎಂಪವರ್ಮೆಂಟ್ ಪಕ್ಷವನ್ನು ಕಟ್ಟಿದೆ. ಯಾಕಂದ್ರೆ ಕಡುವು ಬಡವರು ಬಾಡಿ ವಾರೆಂಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ, ಬಾಡಿ ವಾರೆಂಟ್ ಅಲ್ಲಿ ನೀವು ಅರೆಸ್ಟ್ ಮಾಡಿ ಜೈಲಲ್ಲಿ ಇಡಂಗಿಲ್ಲ ಅಂತ. CS ಬಂದು ಅವಾಗ ಚೆಕ್ ಮಾಡ್ತಾ ಇರ್ತಾರೆ. ಎಷ್ಟೋ ಹುಡುಗರಿಗೆ ಪೊಲೀಸ್ ಅವ್ರ ಮುಂದೆ ಹೋಗಿ ನಾವು ಬಾಡಿ ವಾರೆಂಟ್ ಅಲ್ಲಿ ಇರೋದು, ನಮ್ಮನ್ನ ಬೇಲ್ಗೆ ಏನಾದ್ರು ವ್ಯವಸ್ಥೆ ಮಾಡಿ ಅಂತ ಕೇಳುವಂತ ಶಕ್ತಿನೂ ಅಲ್ಲಿ ಇರಲ್ಲ. ನಾನು ಬಹಳಷ್ಟು ಜನಕ್ಕೆ ನಾನು ಅಲ್ಲಿ ಎಲ್ಲ ಮಾತಾಡಿದೀವಿ ಸರ್, ಎಲ್ಲ ಸ್ವಾಭಾವಿಕವಾಗಿ. ಏನು ಜೈಲ್ ಅಂತ ತಕ್ಷಣ ತಗೊಂಡೋಗಿ ನಿಮ್ಗೆ ಒಳಗಡೆ ಆಗ್ಬಿಟ್ಟು ಪೊಲೀಸ್ ಅವ್ರು ಕೊಟ್ಟಿದ್ದಾರೆ, LG ನೋಡ್ಕೋತಾ ಇದಾರೆ ಅಂದ್ರೆ
ನೀನ್ ಮಲಗಬಾರ್ದು ಎದ್ದಿರ್ಬೇಕು ಕಣೋ, ನೀನ್ ಹಿಂಗೆ ಕೂತಿರ್ಬೇಕು ಕಣೋ, ಇವೆಲ್ಲ ಜೈಲಲ್ಲ. ಜೈಲ್ ಅಂದ ತಕ್ಷಣ ಒಳಗಡೆ ಹೋದ್ರೆ ನೀವು ನಿಮ್ಗೆ ಎಲ್ಲಾ ತಿನ್ನಕ್ಕೂ ಅನ್ನ ಇದೆ, ಟೈಮ್ ಊಟ ಹಾಕ್ತಾ ಇರ್ತಾರೆ. ಬಟ್ ಇಲ್ಲಿನ ವ್ಯವಸ್ಥೆಗೆ ಅಲ್ಲಿನ ವ್ಯವಸ್ಥೆಗೆ ಎಷ್ಟು ಎತ್ತರ ಇರುತ್ತೆ ಅಂತ ಹೇಳಿದ್ರೆ, ಸಾಮಾಜಿಕವಾಗಿ ನಾವ್ ಯಾರನ್ನು ಅಪರಾಧಿ ಅಂದ ತಕ್ಷಣ ಅವನು ಜೈಲ್ಗೆ ಹೋಗ್ಬಿಡಿದಾನ ಅಂದ್ರೆ ಅಪರಾಧಿ ಅಲ್ಲ ಸರ್. ಯಾಕಂದ್ರೆ ಅವ್ರು ಹೋರಾಟ ಮಾಡಿ ಹೋಗಿರ್ತಾರೆ, ಕೆಲವರು ಏನೋ ಕಳ್ತನ ಮಾಡಿ ಹೋಗಿರ್ತಾರೆ, ಅವನ್ ಹೊಟ್ಟೆ ಪಾಡಿಗೆ ಮಾಡೋದ್ನೋ ಬೇಕು ಅಂತ ಮಾಡೋದ್ನೋ ಇಲ್ಲ ಮಾಡಿಸ್ಲೇಬೇಕು ಅಂತ ಅವನ ಕೈಲಿ ಮಾಡಿಸಿದ್ರು. ಎಷ್ಟೋ ಅಮಾಯಕರು ಹುಡುಗರ ಕೈಲಿ ಏನೇನ್ ಮಾಡಿಸಿಲ್ಲ, ಎಷ್ಟೋ ಪೊಲೀಸ್ನವರು ಆಕಸ್ಮಿಕವಾಗಿ ಯಾರ್ದೋ ಹೆಸರನ್ನ ಯಾರಿಗೋ ಫಿಟ್ ಮಾಡಿ ಕಳ್ಸಿರುವಂತ ಅಗತ್ಯಗಳು ಇದೆ. ಈ ತರ ಎಲ್ಲ ಇರ್ಬೇಕಾದ್ರೆ ಜೈಲ್ನ ನಾವು ಜೈಲೇ ಹಿಂಗೆ ಆಗಿದೆ ಅನ್ನೋದಕ್ಕಿಂತ ಜಾಸ್ತಿ ನಾವು ಒಂದು ದರ್ಶನ್ ಅವ್ರು ಹೋಗಿದ್ದಾರೆ ಇವತ್ತು, ನಾಳೆ ಖಂಡಿತ ಬರ್ತಾರೆ. ಆಮೇಲೆ ನಾನು ಹೇಳಿದ್ನಲ್ಲ, ಇದೇ ಯಾರು ಅವ್ರ ಬಗ್ಗೆ ಕೆಟ್ಟದಾಗ ಹೇಳ್ತಾ ಇದಾರೋ ಅವರೇ ಅಭಿಮಾನಿಗಳಾಗಿ ಲೈನಲ್ಲಿ ನಿಂತ್ಕೋತಾರೆ. ನೋಡೋಣ ಏನಾಗ್ಬೋದು ಮುಂದಿನ ಹಂತದಲ್ಲಿ.